ಹುಷಾರಾಗಿ. ಹರ ಹರ ಮಹಾದೇವ ಸ್ನೇಹಿತರೆ, ಕೊನೆಗೂ ನಾವೀಗ ಕಾರವಾರಿಗೆ ಬಂದಿದ್ದೀವಿ. ನಾವು ಹೋಗ್ತಾ ಇರೋದು ಗೋವಾಗೆ. ಕಾರವಾರಿಂದ ಈಗೇನು ಬಂತಲ್ಲ ಈ ಟ್ರೈನು, ಪಂಚಗಂಗಾ ಟ್ರೈನು, ಇದೇ ಟ್ರೈನು ಮುಂದೆ ಈಗ ನಮಗೆ ಮಡ್ಗಾಂವ್ವರೆಗೂ ಕರ್ಕೊಂಡೋಗುತ್ತೆ. ಆದರೆ ವಿಷಯ ಏನಂದರೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಇಲ್ಲ. ಇಲ್ಲಿ ಬರೆದಿದ್ದಾರೆ ನೋಡಿ, ಇಲ್ಲಿ ಕ್ರಾಂತಿವೀರ ಕಾರವಾರ ಮಡ್ಗಾಂವ್ ಇಲ್ಲಿ ಬರೆದಿದ್ದಾರೆ ನೋಡಿ. ಇದೇ ಟ್ರೈನ್ ನಂಬರು. ಇದು ಮುಂದೆ ಮಡ್ಗಾಂವ್ವರೆಗೂ ಹೋಗುತ್ತೆ. ಸೊ ನೀವು ಮಡ್ಗಾಂವ್ ಅಂದರೆ ಕಾರವಾರಿಗೆ ಬಂದರೆ, ನೀವೇನಾದರೂ ಗೋವಾಗೆ ಹೋಗಬೇಕು ಅಂದರೆ ನೀವು ಇದೇ ಟ್ರೈನನ್ನು ಇಳ್ಕೊಂಡ್ಬಿಟ್ಟು ಜನರಲ್ ಅನೌನ್ಸ್ ಮಾಡ್ತಾಯಿದ್ದಾರೆ ನೋಡಿ, ಅದು ಬೇರೆದು. ಸೊ ಈ ಒಂದು ಟ್ರೈನು ಪಂಚಗಂಗಾ ಟ್ರೈನನ್ನೇ ನೀವು ಬಳಸ್ಕೊಂಡು, ಈಗೇನು ಇಲ್ಲಿ ಸ್ಲೀಪರ್ ಕೋಚ್ ಇದೆಯಲ್ಲ ಅದನ್ನು ಇದ್ದರೆ ಅಲ್ಲಿ ಚೇಂಜ್ ಮಾಡ್ಕೊಂಡು ಇಲ್ಲಿ ಟಿಕೆಟ್ ತೊಗೊಂಡು ನೀವು ಮುಂದೆ ಹೋಗಿ ಜನರಲ್ ಬೋಗಿಯಲ್ಲಿ ಹತ್ತಿದರೆ ನೀವು ಮಡ್ಗಾಂವ್ವರೆಗೂ ಆರಾಮಾಗಿ ಹೋಗ್ಬೋದು. ಅರ್ಥ ಆಯ್ತಲ್ಲ? ಎಷ್ಟೋ ಜನಕ್ಕೆ ಈ ಮಾಹಿತಿ ಇಲ್ಲ. ಯಾಕಂದರೆ ಎಲ್ಲರೂ ತಿಳ್ಕೊಂಡಿದ್ದು ಪಂಚಗಂಗಾ ಟ್ರೈನು ಕೇವಲ ಕಾರವಾರವರೆಗೆ ಮಾತ್ರ ಹೋಗುತ್ತೆ ಅಂತ ತಪ್ಪು ಮಾಹಿತಿ ಇದೆ. ನೀವು ಮಡ್ಗಾಂವ್ವರೆಗೂ ಕೂಡ ಹೋಗ್ಬೋದಾಗಿದೆ. ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್, ಮ್ಯಾಂಗ್ಳೂರ್ ಸೂಪರ್ಫಾಸ್ಟ್ ಎಕ್ಸ್‌ಪ್ರೆಸ್. ಗೋವಾಗೆ ನಾವು ಇಳಿದ್ಬಿಟ್ಟು ಈಗ ಅರಂಬುಲ್ ಬೀಚಿಗೆ ಬಂದಿದ್ದೀವಿ. ಇಲ್ಲಿಂದ ನಾವೀಗ ನಮ್ಮ ರೂಮಿಗೆ ಹೋಗುವಂಥ ದಾರಿ ಚಿಕ್ಕದಾದರೂ ಚೊಕ್ಕದಾಗಿದೆ. ಹಾಯ್, ಜೊತೆಗೆ ಇಲ್ಲಿಂದ ಬೀಚ್ ವ್ಯೂ ಕೂಡ ಇದೆ ನೋಡಿ ಇಲ್ಲಿ. ಸೊ ಮುಂದೆ ಹೋಗೋಣ. ಇದೇ ರೂಟು ನಿಮಗೆ ಸ್ವೀಟ್ ವಾಟರ್ ಲೇಕ್ ಕೂಡ ಹೋಗುತ್ತೆ. ಯಾವುದು ನೋಡಿ, ಇಲ್ಲಿಂದ ಬೀಚ್ ನಿಮಗೆ ಕಾಣುತ್ತೆ ಫುಲ್ಲು. ಮುಂದೆ ಇದೆಯಾ ಹನಿ ಗೆಸ್ಟ್ ಹೌಸ್. ಬೆಳಗ್ಗೆ 7:30 ನಾವು ಗೋವಾದ ಕೊನೆಯ ಬೀಚ್ ಆದಂತಹ ಅರಂಬುಲಲ್ಲಿದ್ದೀವಿ. ಇದು ಬೆಳಗ್ಗೆ 7 ಗಂಟೆ 7:30 ಸುಮಾರಿಗೆ ಯಾವ ರೀತಿ ಬೀಚ್ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಕಾಮ್ ಆಗಿದೆ, ಎಷ್ಟು ಶಾಂತವಾಗಿದೆ. ಬೆಳಗ್ಗೆ ತುಂಬ ಜನ ಬಂದ್ಬಿಟ್ಟು ಆಗಲೇ ಇಲ್ಲಿ ಸರ್ಫಿಂಗು, ಸ್ವಿಮ್ಮಿಂಗು ಎಲ್ಲ ಮಾಡ್ತಾಯಿದ್ದಾರೆ. ಶಾಕ್ಸ್ಗಳು ಸಹಿತ ಈಗ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ನಿಮಗೆಲ್ಲ ಕಾಣ್ತಾ ಇರೋದು ಬೆಟ್ಟ. ಆ ಬೆಟ್ಟದಲ್ಲಿ ಕೆಲವೊಂದು ದೇವಸ್ಥಾನಗಳಿದೆ. ಮೇಲ್ಗಡೆಯಲ್ಲಿ ಕಾಣ್ತಾ ಇದೆ, ಅಲ್ಲ ಝೂಮ್ ಮಾಡಿದರೆ ಗೊತ್ತಾಗುತ್ತೆ, ಅಲ್ಲೊಂದು ದೇವಸ್ಥಾನವೂ ಇದೆ. ಅಲ್ಲೆಲ್ಲ ಶಾಕ್ಸ್ಗಳು, ರೂಮ್ಗಳು ನಿಮಗೆ ಸಿಗುತ್ತವೆ. ಅಲ್ಲಿ ಸನ್ಸೆಟ್ ಪಾಯಿಂಟ್ ಅಂತಿದೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಸನ್ಸೆಟ್ ಪಾಯಿಂಟ್. ಅಲ್ಲಿ ರಾಕ್ಸ್ ಎಲ್ಲ ಇದೆ. ಅದ್ರ ಹಿಂದ್ಗಡೆ ಹೋದರೆ ಒಂದು ಸ್ವೀಟ್ ವಾಟರ್ ಲೇಕ್ ಕೂಡ ಇದೆ. ಅದು ನಿಮಗೆ ನಾಳೆ ಕರ್ಕೊಂಡೋಗಿ ತೋರಿಸ್ತೀನಿ. ಇದು ಬೆಳಗ್ಗೆ ವಾತಾವರಣ ಹೀಗಿದೆ ಇಲ್ಲಿ ಅರಂಬುಲ್ನಲ್ಲಿ. ಎಷ್ಟೋ ಜನ ಇಲ್ಲಿ ಫೋಟೋಗ್ರಫಿ ಕೂಡ ಮಾಡ್ತಾಯಿದ್ದಾರೆ ನೋಡಿ. ಸೂರ್ಯ ಪೂರ್ವದಿಂದ ಹುಟ್ಟಿ ಯಾವ ಥರ ಒಂದು ಶೈನನ್ನು ಮತ್ತು ಬೆಳಕನ್ನು ಈ ಸಮುದ್ರ ಮೇಲೆ ಚೆಲ್ಲಿದಾಗ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಾವೀಗ ಒಂದು ಲಾಂಗ್ ವಾಕ್ ಹೋಗ್ತಾ ಇದ್ದೀವಿ. ನಮ್ಮ ರೂಮು ಕೂಡ ಇರೋದು ಅಲ್ಲೇನೊಂದು ಹಸಿರು ಬಣ್ಣ ಅಂತ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಅದೇ ರೂಮಲ್ಲಿ ನಾವು ಇರೋದು. ಅಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ಕೂತ್ಕೊಂಡು ನೀವು ಫುಲ್ ಡೇ ಕಳಿಬೋದು. ಎಷ್ಟೋ ಜನ ಬಂದ್ಬಿಟ್ಟು ಅಲ್ಲಿ ತಮ್ಮ ಆಫೀಸ್ ಕೆಲಸವನ್ನು ಲ್ಯಾಪ್ಟಾಪ್ ಇಟ್ಕೊಂಡು ಮಾಡ್ತಾರೆ. ಇಂಥ ಜಾಗದಲ್ಲಿ ಇಂಥ ನೋಟನ ಪಡ್ಕೊಂಡು ಖುಷಿಯಾಗಿ ಕೆಲಸಗಳಾಗ್ತವೆ. ಎಲ್ಲೋ ಒಂದು ರೂಮಲ್ಲಿ ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋದು ಬೇರೆ. ಆದರೆ ಇಂತಹ ಒಂದು ಜಾಗದಲ್ಲಿ ಒಳ್ಳೆಯ ಒಂದು ವ್ಯೂವನ್ನು ಪಡ್ಕೊಂಡು ಏನೋ ಕೆಲಸ ಮಾಡೋದರಲ್ಲಿ ಮಜಾ ಏನಿದೆಯಲ್ಲ, ಅದನ್ನೇ ಬೇರೆ ಸ್ನೇಹಿತರೆ. ಇಲ್ಲಿ ನೋಡಿ, ನದಿಯ ನೀರು ಯಾವ ಥರ ಸ್ಲೋ ಆಗಿ ಬಂದು ಇಲ್ಲಿ ಸಮುದ್ರವನ್ನು ಸೇರ್ಕೊತಾ ಇದೆ. ಅಲ್ಲಿ ನೋಡಿ ಒಂಥರ ಒಳ್ಳೆಯ ಒಂದು ಕ್ಯಾನಲ್ಲೇ ಆಗಿ ಹೋಗಿದೆ. ಅಲ್ಲಿ ಆ ನದಿ ಚಿಕ್ಕ ನದಿ ಇದು, ಅದೇನು ದೊಡ್ಡ ನದಿ ಏನಲ್ಲ. ಸ್ಟ್ರೀಮ್ ಅಂತಲೂ ಕೂಡ ಕರಿಬೋದು. ನದಿ ಅನ್ನೋದಕ್ಕಿಂತಲೂ ಸ್ಟ್ರೀಮ್ ಅನ್ನೋದು ಕರಿಬೋದು. ಈ ಏನು ಬೆಟ್ಟಗಳಲ್ಲಿರುವಂತಹ ಸಂಗ್ರಹವಾದಂಥ ನೀರು ಕೊನೆಗೆ ಇಳಿದು ಕೆಳಗೆನೆ ಯಾವ ಥರ ಒಂದು ಫಾಲ್ಸ್ ಆಗಿ ಕೊನೆಗೆ ಸಮುದ್ರವನ್ನು ಬಂದು ಸೇರ್ತವೆ. ಇಲ್ಲಿ ಬೋಟ್ಗಳು ಇದ್ದಾವೆ, ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಶಾಕ್ಸ್ಗಳು ಕೂಡ ಇದ್ದಾವೆ. ಇಲ್ಲಿ ನೋಡಿ, ಬೆಳಗ್ಗೆ ವಾತಾವರಣ. ಆಗಲೇ ಎಷ್ಟೋ ಫಾರಿನರ್ಸ್ ಬಂದ್ಬಿಟ್ಟು ಕೂತ್ಕೊಂಡು ತಮ್ಮ ಬೆಳಗಿನ ಜಾವದ ತಿಂಡಿಯನ್ನು ತಿನ್ನೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ನಿಮಗೆ, ಎಷ್ಟು ಶಾಂತವಾಗಿದೆ. ಆದರೆ ಮಧ್ಯಾಹ್ನ ಆಗ್ತಾ ಟೂರಿಸ್ಟ್ಗಳು ಜಾಸ್ತಿ ಆಗ್ತಾರೆ. ಸಾಯಂಕಾಲ ಅಂತರೂ ಮ್ಯೂಸಿಕ್ಕು, ಕುಣಿತ, ಡ್ರಿಂಕ್ಸು ಸಿಕ್ಕಾಪಟ್ಟೆ ಇಲ್ಲಿ ರಶ್ ಆಗೋಗುತ್ತೆ. ಬಟ್ ಬೆಳಗಿನ ವಾತಾವರಣ ಅರಂಬುಲ್ ಬೀಚ್ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತೋರ್ಸೋಕ್ಕೆ ನಾನು ಇವತ್ತು ಬಂದಿರೋದು. ನಾನು ಹೇಳೋರ ಪ್ರಕಾರ ನಿಮಗೆ ಗೋವಾದ
ಕಟ್ಟ ಕಡೆಯ ನಾರ್ತಲ್ಲಿರುವಂಥದ್ದು, ಉತ್ತರ ಭಾಗದಲ್ಲಿರುವಂಥದ್ದು ಮೊದಲನೆಯ ಮತ್ತು ಈ ಕಡೆಯಿಂದ ಹೋದರೆ ಕೊನೆಯ ಬೀಚ್ ಆಗಿದೆ ಇದು ಆರಂಬುಲ್. ನೆನಪಿರಲಿ, ಇದು ಪಣಜಿಯಿಂದ ಸರಿಸುಮಾರು ಒಂದು 40-45 ಕಿಲೋಮೀಟ್ರ್ ದೂರ ಆಗುತ್ತೆ. ನೀವು ಟ್ಯಾಕ್ಸಿಯಲ್ಲಾದರೂ ಬರ್ಬೋದು, ಬಸ್ಸಲ್ಲಾದರೂ ಕೂಡ ಬರ್ಬೋದು. ನೋಡಿ ವೇವ್ಸ್ಗಳು ಎಷ್ಟು ಶಾಂತವಾಗಿ ಬಂದು ಇಲ್ಲಿ ಹೋಗ್ತಾ ಇದೆ ನೋಡಿ. ಅಲ್ಲೊಂದು ಪಕ್ಷಿ ಬೇರೆ ಇದೆ, ನಿಮಗೆ ಕಾಣ್ತಿರ್ಬೋದು. ಎಷ್ಟು ಸರೀನಾಗಿದೆ, ಎಷ್ಟು ಕಾಮ್ ಆಗಿದೆ, ಎಷ್ಟು ಕ್ಲೀನಾಗಿದೆ. ನಿಜಕ್ಕೂ ಇಂಥ ವಾತಾವರಣದಲ್ಲಿ ಒಂದು ವಾರ ಕಳೆದರೆ ಸಾಕು, ಜೀವನದಲ್ಲಿ ಹೊಸ ಒಂದು ಸ್ಫೂರ್ತಿ ಬರುತ್ತೆ ಅಂದ್ಕೊತೀನಿ. ಬಾಡಿ ಎಲ್ಲ ರೀಜನರೇಟ್ ಆಗುತ್ತೆ. ಮತ್ತು ನೀವು ನಿಮ್ಮ ಪಟ್ಟಣಗಳಿಗೆ ಹೋಗಿ, ನಿಮ್ಮ ನಗರಗಳಿಗೆ ಹೋಗಿ, ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಒಂದು ರೂಟೀನ್ ಕೆಲಸವನ್ನು ಮಾಡೋಕ್ಕೆ ಹೊಸ ಶಕ್ತಿ ತುಂಬುತ್ತೆ. ಹೀಗಾಗಿ ಕೆಲವೊಂದು ಸರಿ ನೀವು ಇಂಥ ಜಾಗಗಳಿಗೆ ಬಂದು ಹೋಗಬೇಕು, ಆವಾಗಲೇ ಜೀವನದಲ್ಲಿ ಒಂದು ಹೊಸ ಸ್ಫೂರ್ತಿ ಬರುತ್ತೆ ಅಂದ್ಕೊತೀನಿ. ಇಲ್ಲಿ ನೋಡಿ ಶಾಕ್ಸ್ಗಳು ಇಲ್ಲೂ ಕೂಡ ಓಪನ್ ಆಗಿದೆ. ಇಲ್ಲಿ ನಿಮಗೆ ಈ ಥರ ಸೇಫ್ ಗಾರ್ಡ್ ಮಾಡೋಕ್ಕೆ, ಅಂದರೆ ಯಾರಾದರೂ ತೇಲ್ಕೊಂಡು ಹೋದರೆ, ಇದು ಯಾಕಂದರೆ ಕೆಲವೊಂದು ಡೇಂಜರಸ್ ಏರಿಯಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಇಲ್ಲಿ ಈ ಥರ ಸೇಫ್ ಗಾರ್ಡ್ ಮಾಡೋಕ್ಕೆ ನಿಮಗೆ ಲೈಫ್ ಗಾರ್ಡ್ಸ್ ಕೂಡ ಇರ್ತಾರೆ. ಅವರು ಯಾವಾಗಲೂ ಇಲ್ಲಿ ನೋಡ್ತಾನೆ ಇರ್ತಾರೆ. ಸೊ ಯಾಕಂದರೆ ಇಲ್ಲಿ ಡೇಂಜರ್ ಅಂತೂ ಕೂಡ ಬರೆದಿದ್ದಾರೆ. ಯಾಕಂದರೆ ಕೆಲವೊಂದು ಜಾಗಗಳಲ್ಲಿ ಸ್ವಿಮ್ಮಿಂಗ್ ಮಾಡೋದು ಅಪಾಯ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಎಲ್ಲ ಭಾಷೆಯಲ್ಲಿ, ಕನ್ನಡದಲ್ಲೂ ಬರೆದಿದ್ದಾರೆ. ನಿಮಗೆ ಗೋವಾದಲ್ಲಿ ಬಂದರೂ ಕೂಡ ನಿಮಗೆ ನೋಡಿ, ಒಳ್ಳೇದಲ್ವಾ? ಡೇಂಜರು, ಖತ್ರಾ, ಅಪಾಯ ಅಂತ ಕನ್ನಡದಲ್ಲಿ ಬರೆದಿದ್ದಾರೆ. ಸ್ವಿಮ್ಮಿಂಗ್ ಈಸ್ ಪ್ರಾಹಿಬಿಟೆಡ್ ಅಂತ ಹೇಳಿದರೆ ಈಜುವುದನ್ನು ಇಲ್ಲಿ ನಿಷೇಧಿಸಲಾಗಿದೆ. ಗೋವಾದಲ್ಲಿ ಲಾಸ್ಟ್ ಬೀಚಿಗೆ ಬಂದರೂ ಕನ್ನಡದಲ್ಲಿ ಬರೆದಿದ್ದಾರೆ. ಯಾಕಂದರೆ ಕರ್ನಾಟಕದವರು ಇಲ್ಲಿ ತುಂಬಾ ಜಾಸ್ತಿ ಜನ ನೋಡಿ. ಇವರೆಲ್ಲ ಕರ್ನಾಟಕದವರೇ, ನಮ್ಮ ಸ್ನೇಹಿತರು. ಈಗ ನಾವು ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಈಗ ಆಗಲೇ 8:30 ಟೈಮು. ಹಿಂಗೆ ಮುಂದೆ ಬಂದರೆ ಈಗ ಇಲ್ಲಿ ಫಿಷರ್ಮನ್ಗಳು, ಅಂದರೆ ಮೀನುಗಾರರು ಬಂದುಬಿಟ್ಟು ಮೀನುಗಳನ್ನು ರಾತ್ರಿ ಎಲ್ಲ ಬಲೆ ಹಾಕಿ ಬೆಳಗ್ಗೆ ಈಗ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮೀನು ಹಿಡಿದಿದ್ದನ್ನು ತೆಗಿತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹೆಚ್ಚಾಗಿ ಇಲ್ಲಿ ಸಿಕ್ಕಿರೋದು ಬಾಂಗ್ಡಾ ಮೀನು. ಮಾಡ್ಬೋದು, ಬಟ್ ಪುಟೆ ಎಲ್ಲಿ ಮಾಡ್ತೀರಾ? ಈಗ ನೋಡಿ, ನಮ್ಮ ವಾಕನ್ನು ನಾವು ಮುಂದುವರಿಸ್ಕೊಂಡು ಬಂದಾಗ ಇನ್ನೂ ಇಲ್ಲಿ ಸಿಕ್ಕಾಪಟ್ಟೆ ಕಲರ್ಫುಲ್ ಶಾಕ್ಸ್ಗಳು ಆಗಲೇ ಓಪನ್ ಅಪ್ ಆಗಿದೆ. ಬೆಳಗ್ಗೆ 9:15 ಆಗಿದೆ. ಇಲ್ಲಿ ಮಕ್ಕಳೆಲ್ಲನೂ ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಲಿಡೇಸು, ಎಲ್ಲ ಥರ ಜನಗಳನ್ನು ನೀವು ಕಾಣಬಹುದಾಗಿದೆ. ಇಲ್ಲಿ ಆರಂಬುಲ್ಲು ಪರ್ಟಿಕ್ಯುಲರ್ಲಿ ರಷ್ಯನ್ಸ್ಗೆ ತುಂಬಾ ಫೇಮಸ್ಸು. ಬಟ್ಟು ಈ ವರ್ಷ ಯಾಕೋ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಿಕಾಸ್ ಆಫ್ ಯುಕ್ರೇನ್ ರಷ್ಯನ್ ವಾರು. ಆಮೇಲೆ ಏನಪ್ಪ ಅಂದರೆ ಕರೋನಾ ಆದಮೇಲೆ ಸ್ವಲ್ಪ ಇದಾಗಿದೆ. ಬಟ್ ಈಗ ಈ ವರ್ಷದಿಂದ ಮತ್ತೆ ಪಿಕಪ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಗೋವಾ ಹೋದ ವರ್ಷ ಅಂದರೆ ಕರೋನಾ ಆದಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು, ಬಟ್ ಈ ವರ್ಷ ಮತ್ತೆ ಸೂಪರಾಗಿ ಪಿಕಪ್ ಆಗ್ತಾಯಿದೆ. ಹೀಗೇ ನಮ್ಮ ಟೂರಿಸಮ್ ಬೆಳೀಲಿ ಅಂತ ನಾನು ಕೂಡ ಹೇಳ್ಕೊತೀನಿ. ಬಟ್ ನಿಜಕ್ಕೂ ಇದು ತುಂಬಾ ಒಳ್ಳೆ ಬೀಚ್ ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಈಗ ನಾವು ಆರಂಬುಲ್ ಬೀಚಲ್ಲಿದ್ದೀವಿ. ಸನ್ಸೆಟ್ ಆಗಿದೆ. ಇಲ್ಲಿನ ಒಂದು ವಾತಾವರಣ ಹೇಗಿದೆ ನೋಡಿ, ಈಗ ತೋರಿಸ್ತೀನಿ ನಿಮಗೆ. ಇಲ್ಲಿ ರಷ್ಯನ್ಸ್ ಕೂಡ ಹರೇ ರಾಮ ಹರೇ ಕೃಷ್ಣ ಮಾಡ್ತಾ ಇದ್ದಾರೆ ಇಸ್ಕಾನ್ ಇದರಿಂದ. ನೋಡಿ, ಹರೇ ರಾಮ ಹರೇ ಕೃಷ್ಣ ಒಂದು ಗ್ಯಾಂಗ್ ಇದು. ಸಾಯಂಕಾಲದ ವಾತಾವರಣ, ನೀರು ನೋಡಿ ಎಲ್ಲ ಡೇಂಜರ್ ಲೆವೆಲ್ ಬಿಟ್ಟು ಮೇಲೆ ಬಂದುಬಿಟ್ಟಿದೆ ಈಗೆಲ್ಲ. ಇಲ್ಲಿ ನೋಡಿ, ಇದು ಅದ್ಭುತವಾಗಿದೆ ಈ ಸಾಯಂಕಾಲ ನಿಜಕ್ಕೂ. ನೋಡಿ, ಆರಂಬುಲಲ್ಲಿ ರಷ್ಯನ್ ಗ್ಯಾಂಗ್ಸು, ಇಸ್ಕಾನ್
ಏನೋ ಕೃಷ್ಣನ ಒಂದು ಭಕ್ತಿಯನ್ನು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹರೇ ರಾಮ್ ಹರೇ ರಾಮ್ 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 ಹರೇ